السلام عليكم ورحمة الله وبركاته. بسم الله الرحمن الرحيم. الحمد لله الصلاة والسلام على أشرف رسول الله وعلى آله وصحبه والفائزين برضا الله. أما بعد. قاضي السيد فضل ಕೋಯಮ್ಮ ಅಲ್ ಬುಖಾರಿ ಕೂರತ್ ತಂಗಳ ಉಸ್ತಾದರವರ ಪ್ರಥಮ ಉರೂಸು ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಸೈಯದ್ ಮಸೂದ್ ತಂಗಳ್, ಅದೇ ರೀತಿ ವೇದಿಕೆಯನ್ನು ಅಲಂಕರಿಸಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ, ಶಬ್ದವನ್ನ ಆಲಿಸುತ್ತಿರುವಂತಹ ನನ್ನ ಪ್ರೀತಿಯ ಸಹೋದರರೇ, ಅಲ್ಹಮ್ದುಲಿಲ್ಲಾ, ಅಲ್ಲಾಹನ ಅಪಾರವಾದ ಅನುಗ್ರಹದ ಮೇರೆಗೆ ಈ ದಕ್ಷಿಣ ಕನ್ನಡ ಜಿಲ್ಲೆ ಎಂಬುದು ಪರಿಶುದ್ಧ ಇಸ್ಲಾಮಿನ ನೈಜ ಸಿದ್ಧಾಂತವಾಗಿರುವಂತಹ ಅಹ್ಲುಸ್ ಸುನ್ನತಿ ವಲ್ ಜಮಾಅತಿನ ಆಶಯ ಮತ್ತು ಆದರ್ಶವನ್ನ ರಾಜ್ಯದಾದ್ಯಂತ ಪಸರಿಸುವಲ್ಲಿ ಪ್ರಮುಖ ಸ್ಥಾನದಲ್ಲಿ ನಿಲ್ಲಲು ಅಸಯ್ಯದ್ ತಾಜುಲ್ ಉಲಮಾ ತಂಗಳು ಉಸ್ತಾದ್ರವರ ಆಗಮನ ಪ್ರಮುಖ ಕಾರಣ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ತಂಗಳು ಉಸ್ತಾದ್ರವರ ಉತ್ತರಾಧಿಕಾರಿಯಾಗಿದ್ದುಕೊಂಡು ನಮಗೆಲ್ಲರಿಗೂ ಕಾಜಿಯಾಗಿ ನೇತೃತ್ವವನ್ನು ನೀಡುತ್ತಾ ಈ ಸಮುದಾಯದ ಅಭ್ಯುದಯಕ್ಕೆ ಬೇಕಾಗಿ ನಿರಂತರವಾಗಿ ನೇತೃತ್ವವನ್ನು ನೀಡಿ ನಮ್ಮನ್ನು ಮುನ್ನಡೆಸಿದಂತಹ ಸೈಯದ್ ಫಜಲ್ ಕೋಯಮ್ಮ ತಂಗಳ್ ಅಲ್ ಬುಖಾರಿ ತಂಗಳು ಉಸ್ತಾದರವರ ಪರಲೋಕ ಯಾತ್ರೆ ಈ ಸಮುದಾಯಕ್ಕೆ ಯಾವತ್ತೂ ಕೂಡ ಅತ್ಯಂತ ದುಃಖಕರ ವಿಚಾರ ಎಂಬುದರಲ್ಲಿ ಸಂದೇಹವಿಲ್ಲ. ಕೇವಲ ಒಬ್ಬ ಧರ್ಮಗುರುವಾಗಿದ್ದುಕೊಂಡು ಮಾತ್ರ ತಂಗಳು ಉಸ್ತಾದರವರು ನಮಗೆ ನೇತೃತ್ವ ನೀಡಿದ್ದಲ್ಲ. ಈ ನಾಡಿನ ಸರ್ವ ಜನರನ್ನ ಇಸ್ಲಾಂ ಯಾವ ರೀತಿ ಪ್ರೀತಿಸಲು, ಗೌರವಿಸಲು, ಅವರನ್ನು ಯಾವ ರೀತಿ ಕರುಣೆಯಿಂದ ನೋಡಲು ನಮಗೆ ಇಸ್ಲಾಂ ಕಲಿಸಿದೆಯೋ ಅದರ ಉದಾಹರಣೆಯಾಗಿ ಜೀವಿಸಿ ಆ ರೀತಿ ಮುಸ್ಲಿಂ ಸಮುದಾಯ ಬೆಳೆದುಕೊಳ್ಬೇಕು ಎಂಬ ಉತ್ತಮವಾದ ಸಂದೇಶವನ್ನು ನಮಗೆ ನೀಡುತ್ತಾ ಬಹುಮಾನ್ಯರಾದ ತಂಗಳು ಉಸ್ತಾದರವರು ನಮಗೆ ನಾಯಕತ್ವವನ್ನು ನೀಡ್ತಾ ಬಂದಿದ್ರು. ಕೇವಲ ಲೌಕಿಕ ಶಿಕ್ಷಣಕ್ಕೆ ಮಾತ್ರ ಒತ್ತು ಕೊಡದೆ ಈಗಾಗಲೇ ರಾಜ್ಯ ಕಾರ್ಯದರ್ಶಿಗಳು ಹೇಳಿರುವಂತೆ ಉತ್ತರ ಕರ್ನಾಟಕದ ಕುಗ್ರಾಮಗಳಿಗೆ ಸ್ವತಃ ತೆರಳಿ ಅಲ್ಲಿ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣವನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕಲಿಯಬೇಕು ಎಂಬ ಇರಾದೆಯೊಂದಿಗೆ ಹಲವಾರು ಸಂಸ್ಥೆಗಳನ್ನ ಕಟ್ಟಿ ಬೆಳೆಸಲು ನೇತೃತ್ವ ನೀಡಿದಂತಹ ಒಂದು ಉದಾಹರಣೆಯಾಗಿತ್ತು ಸೈಯದ್ ಫಜಲ್ ಕೋಯಮ್ಮ ತಂಗಳು ಉಸ್ತಾದರವರು. ಅಹ್ಲು ಬೈತಿನ ಪರಂಪರೆ ಆ ರೀತಿ ಇದೆ. 1400 ವರ್ಷಗಳಿಂದ ಈಚೆಗೆ ಇಸ್ಲಾಮನ್ನ ಇಲ್ಲಿ ದೃಢೀಕರಿಸಿದ್ದು, ಇಸ್ಲಾಮಿನ ಪ್ರಬೋಧನೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ನಾಯಕತ್ವವನ್ನು ಕೊಡುತ್ತಿರುವುದು ಮತ್ತು ಕೊಟ್ಟಿರುವುದು ಅದು ಅಹ್ಲು ಬೈತ್ ಆಗಿದೆ. ಆ ಅಹ್ಲು ಬೈತನ್ನ ದೃಢವಾಗಿ ಅವರ ಹಿಂದೆ ನಿಂತುಕೊಂಡು ಆ ನಾಯಕತ್ವವನ್ನು ಸ್ವೀಕರಿಸಿ ಕಾರ್ಯಾಚರಣೆ ಮಾಡಲು ಅಲ್ಲಾಹು ನಮಗೆ ತೌಫೀಕ್ ನೀಡಲಿ ಎಂಬ ಮಾತನ್ನ ಹೇಳುತ್ತಾ ಈ ಒಂದು ಕುರ್ರತು ಸಾದಾತ್ ತಂಗಳು ಉಸ್ತಾದ್ರವರ ಪ್ರಥಮ ಉರೂಸು ಕಾರ್ಯಕ್ರಮ ಈ ನಾಡಿನ ಸೌಹಾರ್ದತೆಗೆ ಸಾಕ್ಷಿಯಾಗಲಿ ಎಂಬ ಮಾತನ್ನ ಈ ಕಾರ್ಯಕ್ರಮದಲ್ಲಿ ಶುಭವಾಗಿ ಹಾರೈಸುತ್ತಾ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ.